ನಮಸ್ಕಾರ ಎಲ್ಲರಿಗೂ. ನಾವು ಹಿಂದಿನ ತರಗತಿಯಲ್ಲಿ ಡಾಟಾ ಹ್ಯಾಂಡ್ಲಿಂಗಲ್ಲಿ ಏನೇನೆಲ್ಲ ಕಲ್ತಿದ್ವಿ. ಡಾಟಾ ಅಂತಂದರೆ ಏನು, ಡಾಟಾದಲ್ಲಿರುವಂತಹ ಟೂ ಟೈಪ್ಸ್ ಯಾವುದೆಲ್ಲ ಇದೆ, ಹಾಗೆಯೇ ಕ್ವಾಲಿಟೇಟಿವ್ ಡಾಟಾ ಅಂದರೆ ಏನು, ಕ್ವಾಂಟಿಟೇಟಿವ್ ಡಾಟಾ ಅಂದರೆ ಏನು, ಹಾಗೆಯೇ ಗ್ರೂಪ್ಡ್ ಡಾಟಾ ಅಂದರೆ ಏನು, ಅನ್ಗ್ರೂಪ್ಡ್ ಡಾಟಾ ಅಂದರೆ ಏನು, ಅವುಗಳಿಗೆ ಹೇಗೆ ನಾವು ಸೆಂಟ್ರಲ್ ಟೆಂಡೆನ್ಸಿಯನ್ನು ಮೆಷರ್ ಮಾಡ್ತೀವಿ. ಸೆಂಟ್ರಲ್ ಟೆಂಡೆನ್ಸಿಯನ್ನು ಮೆಷರ್ ಮಾಡಬೇಕಾದ್ರೆ ಗ್ರೂಪ್ಡ್ ಡಾಟಾಗೆ ಅಥವಾ ಅನ್ಗ್ರೂಪ್ಡ್ ಡಾಟಾಗೆ ಯಾವೆಲ್ಲ ಫಾರ್ಮುಲಾಗಳನ್ನು ಯೂಸ್ ಮಾಡ್ತೀವಿ. ಅನ್ಗ್ರೂಪ್ ಡಾಟಾಗೆ ಮೀನ್ ಹೇಗೆ ಫೈಂಡ್ ಔಟ್ ಮಾಡೋದು, ಮೀಡಿಯನ್ ಹೇಗೆ, ಮೋಡ್ ಹೇಗೆ ಅಂತ ತಿಳ್ಕೊಂಡಿದ್ವಿ. ಹಾಗೆಯೇ ಗ್ರೂಪ್ ಡಾಟಾಗೆ ಮೀನ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಗ್ರೂಪ್ ಡಾಟಾಗೆ ಮೀಡಿಯನ್ನು ಮತ್ತು ಮೋಡನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಮೊದಲು ಅನ್ಗ್ರೂಪ್ ಡಾಟಾದಲ್ಲಿ ಮೀಡಿಯನ್ ಅಂತಂದರೆ ಏನಂತ ತಗೋತಾ ಇದ್ವಿ, ಮಿಡಲ್ ವ್ಯಾಲ್ಯೂ ಯಾವುದಿತ್ತು ಅಂದರೆ ಆಡ್ ನಂಬರ್ಸಲ್ಲಿ ಏನಾದರೂ ಡಾಟಾ ಇತ್ತು ಅಂತಂದರೆ ಮಿಡಲ್ ವ್ಯಾಲ್ಯೂ ಯಾವುದಿತ್ತು ಅದನ್ನು ಮೀಡಿಯನ್ ಅಂತ ತಗೋತಾ ಇದ್ವಿ. ಈವನ್ ನಂಬರ್ ಇದ್ದರೆ ಏನು ಮಾಡ್ತಾ ಇದ್ವಿ, ಮಿಡಲ್ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಅಂತ ಮಾಡ್ತಾ ಇದ್ವಿ. ಹಾಗಾದರೆ ಇವಾಗ ನೋಡೋಣ, ಇಲ್ಲಿ ಗ್ರೂಪ್ ಡಾಟಾದಲ್ಲಿ ಮೀಡಿಯನ್ ಅಂತಂದರೆ ಏನು ಅಂತ ನೋಡೋಣ. ಮೀಡಿಯನ್ ಅಂತಂದರೆ ಮೀಡಿಯನ್ ಈಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್ ಅಂತ. ಹಾಗಂದರೆ ಎಲ್ ಅಂತಂದರೆ ಏನು, ಎಲ್ ಅಂದರೆ ಲೋಯರ್ ಲಿಮಿಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಅಂತ ಇದೆ. ಹಾಗಂದರೆ ಏನು ಅಂದರೆ ಒಂದು ಡಾಟಾ, ಫಾರ್ ಎಕ್ಸಾಂಪಲ್ 0 to 10, 10 to 20, 20 to 30, 30 to 40, ಈ ಥರ ಏನೋ ಒಂದು ಡಾಟಾ ಕ್ಲಾಸ್ ಇಂಟರ್ವಲ್ ಅಥವಾ ವರ್ಗಾಂತರಗಳನ್ನು ಕೊಟ್ಟಿರ್ತಾರೆ. ಸೊ ನಾವು ಅದನ್ನು ಹೇಗೆ ಬರ್ಕೊಳ್ಳೋದು, ಕ್ಲಾಸ್ ಇಂಟರ್ವಲ್ ಲೋಯರ್ ಲಿಮಿಟ್ ಅಂದರೆ ಇಲ್ಲಿ ಏನು ಬರುತ್ತಲ್ಲ ವ್ಯಾಲ್ಯೂಸು, ಇದೆಲ್ಲ ಲೋಯರ್ ಲಿಮಿಟ್ ಅಂತ ಕರಿತೀವಿ. ಸೊ ಇದನ್ನೆಲ್ಲ ನಾವು ಅಪ್ಪರ್ ಲಿಮಿಟ್ ಅಥವಾ ಹೈಯರ್ ಲಿಮಿಟ್ಸ್, ಅಪ್ಪರ್ ಲಿಮಿಟ್ಸ್ ಅಂತ ಕರಿತೀವಿ. ಸೊ ಇದನ್ನು ಲೋವರ್ ಲಿಮಿಟ್, ಇದನ್ನು ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಸೊ ಎಲ್ಲಂದ್ರೆ ಏನು, ಲೋಯರ್ ಲಿಮಿಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್ಸ್ ಅಂತ ಆಯ್ತು. ಎನ್ ಅಂತ ಕೊಟ್ಟಿದ್ದಾರೆ. ಎನ್ ಅಂದರೆ ಸಮ್ ಆಫ್ ಫ್ರೀಕ್ವೆನ್ಸೀಸ್. ಸೊ ಫ್ರೀಕ್ವೆನ್ಸಿಯನ್ನು ಏನು ಕೊಟ್ಟಿರ್ತಾರೆ ಅದನ್ನು ಆ್ಯಡ್ ಮಾಡಿದ್ರೆ ಬರುವಂಥದ್ದೇ ಎನ್. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತಂದರೆ ಯಾವುದೋ ಒಂದು ಫ್ರೀಕ್ವೆನ್ಸಿ ಇರುತ್ತಲ್ವ, ಅದರ ನೆಕ್ಸ್ಟ್ ಫ್ರೀಕ್ವೆನ್ಸಿಯನ್ನು ನಾವು ಆ್ಯಡ್ ಮಾಡ್ತಾ ಹೋಗೋದೇ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಎಫ್ ಅಂತಂದರೆ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಇಂಟರ್ವಲ್ ಗೊತ್ತಿದೆ ನಮಗೆ. ಹೆಚ್ ಅಂತಂದರೆ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್, ಅಥವಾ ನಾವು ಒಂದು ಕ್ಲಾಸ್ದು ವಿಡ್ತ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡುವಂಥದ್ದು. ಸೊ ಕ್ಲಾಸ್ ವಿಡ್ತ್ ಅಂತಂದರೆ ಏನು ಅಂದರೆ ಇಲ್ಲಿ ಒಂದು ಡಾಟಾ ಕೊಟ್ಟಿದ್ದಾರೆ ನೋಡಿ, 0 to 10 ಅಂತ. ಸೊ ಈ 0 to 10 ಕ್ಲಾಸ್ ವಿಡ್ತ್ ಎಷ್ಟು ಅಂದರೆ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟು ಅಂತ ಹೇಳ್ಬೋದು. ಹೈಯರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಅಪ್ಪರ್ ಲಿಮಿಟ್ ಯಾವುದು, 10. 10 ಮೈನಸ್ 0 ಅಂತಂದರೆ 10 ಬರುತ್ತೆ. ಸೊ ಹಾಗಾದರೆ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಎಷ್ಟು, ಎಲ್ಲವನ್ನು ಚೆಕ್ ಮಾಡಿ 10 ಬರುತ್ತೆ. ಸೊ ನಮಗೆ ಕ್ಲಾಸ್ ಬಿಡ್ತು 10 ಅಂತ ಬರ್ಕೋಬಹುದು. ಹಾಗೆಯೇ ಈ ಫಾರ್ಮುಲಾನ ಯೂಸ್ ಮಾಡಿ ನಾವು ಹೇಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಅನ್ನುವಂಥದ್ದನ್ನು ನೋಡೋಣ ಈಗ. ಗಿವನ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫೈಂಡ್ ದ ಮೀಡಿಯನ್ ಅಂತ ಕೊಟ್ಟಿದ್ದಾರೆ. ಅವರು ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟಿದ್ದಾರಂತೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೊಂಡು ಏನು ಮಾಡಬೇಕು, ಮೀಡಿಯನನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಮೀಡಿಯನನ್ನು ಫೈಂಡ್ ಔಟ್ ಮಾಡೋದು, ನಮಗೆ ಅವ್ರಿಗೆ ಏನು ಕೊಟ್ಟಿದ್ದಾರೆ ಬರ್ಕೊಂಡಿದ್ದೀನಿ. ನಮಗಿವಾಗ ಫಾರ್ಮುಲಾ ಗೊತ್ತಿದೆ, ಏನು, ಮೀಡಿಯನ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್. ಫಾರ್ಮುಲಾ ಗೊತ್ತಿದೆ ಅಲ್ವಾ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಎಲ್ ಅಂತ ಲೋಯರ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾನು ಎಲ್ಲ ಲೋಯರ್ ಲಿಮಿಟಿಗೂ ಮಾಡಬೇಕಾ, ಇಲ್ಲ, ಯಾವುದಾದ್ರೂ ಒಂದಕ್ಕೆ ಮಾಡಬೇಕು. ಯಾವುದಕ್ಕೆ ಮಾಡಬೇಕು ಅದನ್ನು ಹೇಗೆ ಕಂಡುಹಿಡಿಯೋದು ಅಂತಂದರೆ, ಫಸ್ಟ್ ಇಲ್ಲಿ n/2 ಅಂತ ಕೇಳಿದ್ದಾರೆ. ಸೊ ಎನ್ ಅಂತಂದರೆ ಏನು, ಫ್ರೀಕ್ವೆನ್ಸಿಯನ್ನು ಸಮ್ ಮಾಡಿದಾಗ ನಮಗೆ ಬರುವಂಥದ್ದೇ ಎನ್, ಅಥವಾ ಸಮೇಷನ್ ಆಫ್ ಎಫ್ ಆರ್ ಎನ್ ಅಂತ ಕರಿತೀವಿ. ಸಮೇಷನ್ ಆಫ್ ಎಫ್ ಅಂತಂದ್ರೂ ಒಂದೇ ಅಥವಾ ಎನ್ ಅಂದ್ರೂ ಒಂದೇ. ಸೊ ಇದನ್ನೆಲ್ಲವನ್ನು ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 40 ಬರುತ್ತೆ. ಗೊತ್ತಾಯ್ತಾ, ಫ್ರೀಕ್ವೆನ್ಸಿ 40. ಹಾಗಾದರೆ ಸಿ ಎಫ್ ಅಂತಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಏನು, ಮೊದಲು ಫ್ರೀಕ್ವೆನ್ಸಿ ಏನಿದೆ ಅದನ್ನು ಹಾಗೆ ಬರ್ಕೋಬೇಕು. ನೆಕ್ಸ್ಟ್ ಆ ಫ್ರೀಕ್ವೆನ್ಸಿಯನ್ನು ನೆಕ್ಸ್ಟ್ ಫ್ರೀಕ್ವೆನ್ಸಿ ಜೊತೆ ಆ್ಯಡ್ ಮಾಡಬೇಕು. 5 + 8, 5 + 8 ಎಷ್ಟಾಗುತ್ತೆ, 13. 13 + 12, 25. 25 + 10, 35. 35 + 5, 40. ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕಾದ್ರೆ ಇಲ್ಲಿ ಯಾವ ಲಾಸ್ಟ್ ವ್ಯಾಲ್ಯೂ ಒಂದು ಬಂದಿರುತ್ತೆ ಅಲ್ವಾ, ಅದೇನೇ ಇಲ್ಲೂ ಬಂದಿರುತ್ತೆ.
ಸೊ ಅವಾಗ ನೀವು ವೆರಿಫೈ ಮಾಡ್ಕೋಬಹುದು ನಾವು ಕಂಡುಹಿಡಿದಿರುವಂತಹ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕರೆಕ್ಟ್ ಆಗಿದೆ ಅಂತ. ಈಗ ನಮಗೆ n/2 ಗೊತ್ತಾಯ್ತು. n ಅಂತಂದ್ರೆ ಎಷ್ಟು? 40 ಡಿವೈಡೆಡ್ ಬೈ 2. ಸೊ n/2 ಅಂತಂದ್ರೆ ಎಷ್ಟು? 20 ಗೊತ್ತಾಯ್ತು ನಮಗೆ. n/2 20. ಹಾಗೇನೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನು? ಸ್ಟೋನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ನಮಗೆ ಅದು ಹೋದ್ರು ಒಂದು ಫ್ರೀಕ್ವೆನ್ಸಿನ ತಗೋಬೇಕು. ಯಾವ್ದು ತಗೊಳ್ಳೋದು ಗೊತ್ತಾಗ್ತಿಲ್ಲ. ಹಾಗೆ ಫ್ರೀಕ್ವೆನ್ಸಿನೂ ಅಷ್ಟೇ ತುಂಬ ಇದೆ, ಯಾವುದನ್ನು ತಗೊಳ್ಳೋದು ಗೊತ್ತಾಗ್ತಿಲ್ಲ. ಹಾಗೆ ಏನು ಮಾಡೋಣ ಅಂತಂದರೆ n/2 ಅಲ್ಲಿ 20 ಬರ್ತಿದೆ ಅಲ್ವಾ? ಸೊ 20 ವ್ಯಾಲ್ಯೂ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಯಾವ ಒಂದು ನಂಬರಲ್ಲಿ ಲೈಸ್ ಆಗ್ತಿದೆ ಅಂತ ಚೆಕ್ ಮಾಡಬೇಕು. ಹಾಗಂದ್ರೆ ಈ 20 ಅನ್ನೋದು 13ಗಿಂತ ಜಾಸ್ತಿ ಇದೆ, 25ಗಿಂತ ಕಮ್ಮಿ ಇದೆ ಅಲ್ವಾ? ಸೊ ಹಾಗಾದರೆ ಯಾವಾಗಲೂ ನಾವು ಹೈಯರ್ ಒನ್ ಯಾವುದಿರುತ್ತೆ ಅದಕ್ಕೆ, ಈಗ 13ರಲ್ಲಿ 20 ಬರಲ್ಲ, 25 ಒಳಗಡೆ 20 ಬರುತ್ತೆ. ಸೊ ಹಾಗಾಗಿ ಇದನ್ನು ನಾವೇನು ಮಾಡಬೇಕು? ಮೊದಲು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ್ಮೇಲೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಯಾವ್ದು ತಗೋಬೇಕು ಅಂದರೆ ಎಬೋ, ಈಗ ನಾವು ಯಾವ ಒಂದು ಇದನ್ನ ಮಾರ್ಕ್ ಮಾಡಿರ್ತೀವಿ ರೋನ, ಸೊ ಅದರ ಎಬೋ ಯಾವ ಒಂದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇರುತ್ತೆ ಅದನ್ನ ತಗೋಬೇಕು. ಗೊತ್ತಾಯ್ತಾ? ಹಾಗೇನೆ ನೆಕ್ಸ್ಟ್ ಎಫ್ ಅಂತ ಇದೆ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಯಾವುದನ್ನು ಮಾರ್ಕ್ ಮಾಡಿದ್ದೀವಿ? 12 ತಗೊತೀನಿ. ನೆಕ್ಸ್ಟ್ ಲೋವರ್ ಲಿಮಿಟ್ ಎಲ್ ಅನ್ನು ಏನು ತಗೊಳ್ಳೋದು? ಈ ಒಂದು ಡಾಟಾವನ್ನು ಯಾವುದನ್ನು ಮಾರ್ಕ್ ಮಾಡಿದ್ದೀವಿ ಅಲ್ವಾ? ಸೊ ಇಲ್ಲಿ 20 ಏನು ಲೋವರ್ ಲಿಮಿಟ್ ಆಗುತ್ತೆ. ಹಾಗೇನೆ ಹೆಚ್ ಅಂದರೆ ಏನು? ಕ್ಲಾಸ್ ವಿಡ್ತ್. ಸೊ ಕ್ಲಾಸ್ ವಿಡ್ತ್ ಎಲ್ಲಿದೆ ಇಲ್ಲಿ? ಹೆಚ್ಚು 0 to 10 ಅಂದರೆ 10 - 0 ಅಂದರೆ 10, 20 - 10 ಅಂದರೆ 10, 30 - 20 ಅಂದರೆ 10, 40 - 30 ಅಂದರೆ 10, 50 - 40 ಅಂದರೆ 10. ಸೊ ಕ್ಲಾಸ್ ವಿಡ್ತ್ ಏನು ಬರ್ತಿದೆ? 10 ಬರ್ತಿದೆ. ಸೊ ನಾನು 10 ಅಂತ ಬರ್ಕೋತೀನಿ. ಸೊ ಈಗ ನಮ್ಗೆ ವ್ಯಾಲ್ಯೂ ಸಿಕ್ತಲ್ವಾ? ಸೊ ಇದನ್ನ ಪ್ರಾಬ್ಲಮ್ಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಮೀಡಿಯನ್ ಇಸ್ ಈಕ್ವಲ್ಸ್ ಟು ಎಲ್ ಅಂತಂದರೆ ಎಷ್ಟು? 20 ಪ್ಲಸ್ n/2 ಅಂದರೆ ಎಷ್ಟು? 20 ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟು? 13 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಎಷ್ಟು? 12 ಇಂಟು ಹೆಚ್ ಅಂದರೆ ಹೈಟ್ ಎಷ್ಟಿದೆ? 10 ಇದೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಣ. 20 ಪ್ಲಸ್ 20 - 13 ಅಂದರೆ ಎಷ್ಟು? 7 ಡಿವೈಡೆಡ್ ಬೈ 12 ಇಂಟು 10 ಇಸ್ ಈಕ್ವಲ್ಸ್ ಟು 20 ಪ್ಲಸ್ 70 ಡಿವೈಡೆಡ್ ಬೈ 12 ಆಯ್ತು. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 5.83 ಸಮಥಿಂಗ್ ಬರುತ್ತೆ. ಸೊ ನೆಕ್ಸ್ಟ್ ಇದನ್ನ ಆ್ಯಡ್ ಮಾಡಿದ್ರೆ 25.83 ಮೀಡಿಯನ್. ಸೊ ಹೇಗೆ ಬರ್ಕೊಂಡ್ವಿ ನಾವು ಇದನ್ನ? ಲೋಯರ್ ಲಿಮಿಟ್ ಯಾವುದು ಮತ್ತೆ ಹೇಗೆ ಫೈಂಡ್ ಔಟ್ ಮಾಡಿದ್ವಿ ಅಂದರೆ ಫಸ್ಟ್ ನಾವು n/2 ಅನ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೊ n/2 ಅಲ್ಲಿ ಯಾವ ಒಂದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ n/2 ಲೈಸ್ ಆಗುತ್ತೆ ಅಂತ ನೋಡ್ಕೊಂಡು ಅದನ್ನು ಮಾರ್ಕ್ ಮಾಡಿದ್ವಿ. ಅಲ್ಲಿ ಬರುವಂತಹ ಫ್ರೀಕ್ವೆನ್ಸಿಯನ್ನು ಬರ್ಕೊಂಡ್ವಿ, ಅಲ್ಲಿ ಬರುವಂತಹ ಲೋವರ್ ಲಿಮಿಟನ್ನು ಬರ್ಕೊಡ್ತೀವಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಯಾವ ಒಂದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಮಾರ್ಕ್ ಮಾಡಿದ್ವೋ ಅದರ ಎಬೋ ಇರುವಂಥದ್ದನ್ನು ನಾವು ಯಾವಾಗಲೂ ಬರ್ಕೋಬೇಕು. ಹಾಗೆ ಕ್ಲಾಸ್ ವಿಡ್ತನ್ನ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿದ್ವಿ. ಸೊ ಇವಾಗ ಈ ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಇಲ್ಲೂ ಸಹ ಇನ್ನೊಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಡಾಟಾಗಳು ಏನು ಮಾಡಿದ್ದಾರೆ? ಫ್ರೀಕ್ವೆನ್ಸಿ ಚೇಂಜ್ ಆಗಿದೆ, ಕ್ಲಾಸ್ ಇಂಟರ್ವಲ್ ಸೇಮೇ ಇದೆ. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಫಾರ್ಮುಲಾ ಬರ್ಕೊಳ್ಳೋಣ. ಮೀಡಿಯನ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು ಹೆಚ್ ಅಲ್ವಾ? ಸೊ ಇವಾಗ ನಮಗೆ n/2 ಫಸ್ಟ್ ಗೊತ್ತಾಗಬೇಕು. ಸೊ n/2 ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು? ಫಸ್ಟ್ ಇದನ್ನೆಲ್ಲದನ್ನು ನಾನು ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ? ಎನ್ನು. ಸೊ ಆ್ಯಡ್ ಮಾಡಿ 48 ಬರುತ್ತೆ ನೀವು ಆ್ಯಡ್ ಮಾಡಿದ್ರೆ. ಸೊ ನೆಕ್ಸ್ಟು ಸಿ ಎಫ್ ಗೊತ್ತಿಲ್ಲ ನನಗೆ. ಸೊ ನಾನು CFನ ಫೈಂಡ್ ಔಟ್ ಮಾಡ್ತೀನಿ. ಸೊ CF ಹೇಗೆ ಫೈಂಡ್ ಔಟ್ ಮಾಡೋದು? ಸೊ 5 ಹಾಗೆ ಇದೆ, ಫಸ್ಟ್ ಹಾಗೆ ಬರ್ಕೋತೀನಿ. 5 + 7 ಅಂದರೆ ಎಷ್ಟು? 12. 12 + 9 12 + 9 ಅಂದರೆ ಎಷ್ಟು? 21. 21 + 12 ಅಂತಂದರೆ ಎಷ್ಟು? 32. 33.
33 ಪ್ಲಸ್ 15 ಅಂತಂದರೆ ಎಷ್ಟು? 48. ಓಕೆನಾ? ಈಗ ನಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬರ್ಕೊಂಡ್ವಿ. ನೆಕ್ಸ್ಟ್ 2 ಅಂದರೆ ಎಷ್ಟು? 48 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 2 2s 2 2s ಮತ್ತು 2 4s 24 ಬರುತ್ತೆ. ಸೊ ಇಲ್ಲಿ ನೋಡಿ 24 ಎಲ್ಲಿ ಲೈಸ್ ಆಗುತ್ತೆ? 21 ಅಲ್ಲ, 33 ಅಲ್ಲ, 21 ಅನ್ನೋಂಥದ್ದು ಕಮ್ಮಿ ಆಗಿಬಿಡುತ್ತೆ. 24 ಅನ್ನೋದೇನೋ 33 ಒಳಗಡೆ ಬರುತ್ತಲ್ವಾ? ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನು ಮಾರ್ಕ್ ಮಾಡ್ಕೋತೀನಿ. ಸೊ ಮಾರ್ಕ್ ಮಾಡಿಕೊಂಡೆ. ಫ್ರೀಕ್ವೆನ್ಸಿ ಏನು? 12 ಆಯಿತು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವಾಗ ತಗೋಬೇಕು? ಯಾವಾಗಲೂ ಎಬೋದ್ ಯಾವ ಒಂದು ಇದು ಲೈಸ್ ಆಗುತ್ತೆ ಆದರೆ ಎಬೋದು ತಗೋಬೇಕು. ಸೊ 21 ತಗೋತೀನಿ. ಹಾಗೆಯೇ ನೆಕ್ಸ್ಟ್ ಏನಿದೆ? ಲೋಯರ್ ಲಿಮಿಟ್ ಎಲ್. ಸೊ ಎಲ್ಲಿ ಯಾವುದು? 30. ದೆನ್ ಹೈಟ್ ಅಥವಾ ಕ್ಲಾಸ್ ಬಿಡ್ತೆ ಏನು? 10. ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ಎಲ್ ಅಂದರೆ ಎಷ್ಟು? 30 ಪ್ಲಸ್ n/2 ಅಂತಂದರೆ 24 ಮೈನಸ್ 21 ಡಿವೈಡೆಡ್ ಬೈ ಎಫ್ ಅಂತಂದರೆ 12 ಇಂಟು ಹೆಚ್ ಅಂದರೆ 10. 30 ಪ್ಲಸ್ 24 ಮೈನಸ್ 21 ಅಂತಂದರೆ 3 ಡಿವೈಡೆಡ್ ಬೈ 12 ಇಂಟು 10 ಇಸ್ ಈಕ್ವಲ್ಸ್ ಟು 30 ಪ್ಲಸ್ 3 ಇಂಟು 10 ಅಂದರೆ 30 ಡಿವೈಡೆಡ್ ಬೈ 12. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ 30 ಪ್ಲಸ್ 2.5 ಸಮಥಿಂಗ್ ಬರುತ್ತೆ ನಿಮಗೆ. ಇಸ್ ಈಕ್ವಲ್ಸ್ ಟು 32.5 ಆಗುತ್ತೆ ಮೀಡಿಯನ್. ಗೊತ್ತಾಯ್ತಲ್ವಾ? ಸೊ ನಾವು ಇವಾಗ ಏನು ನೋಡಿದ್ವಿ? ಗ್ರೂಪ್ ಡಾಟಾದಲ್ಲಿ ಮೀಡಿಯನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡ್ಕೊಂಡ್ವಿ. ಹಾಗಾದರೆ ನೆಕ್ಸ್ಟ್ ಒನ್ ಮೋಡ್ ನೋಡೋಣ. ಮೋಡ್ ಹೇಗೆ ಫೈಂಡ್ ಔಟ್ ಮಾಡೋದು? ಮೋಡಿಗೆ ಫಾರ್ಮುಲಾ ಇದೆ. ಮೋಡ್ ಈಕ್ವಲ್ಸ್ ಎಲ್ ಪ್ಲಸ್ ಎಫ್ ಎಮ್ ಮೈನಸ್ ಎಫ್ ಒನ್ ಡಿವೈಡೆಡ್ ಬೈ 2fm ಮೈನಸ್ f1 ಮೈನಸ್ f2 ಇಂಟು ಹೆಚ್ ಅಂತ. ಸೊ ಎಲ್ ಅಂತಂದರೆ ಏನು? ಲೋಯರ್ ಲಿಮಿಟ್ ಆಫ್ ದಿ ಮೋಡಲ್ ಕ್ಲಾಸ್. ನಾವು ಹೇಗೆ ಹಿಂದಿನ ಪ್ರಾಬ್ಲಮಲ್ಲಿ ನೋಡಿದ್ವಿ ಅಲ್ವಾ? ಸೇಮ್ ಲೋಯರ್ ಲಿಮಿಟ್ ಯಾವುದಿರುತ್ತೆ ಡಾಟಾ ಸೆಟ್ದು ಅದು. ಹೆಚ್ ಅಂದರೆ ಏನು? ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್. ಇದನ್ನು ಸಹ ನಾವು ಪ್ರೀವಿಯಸಲ್ಲಿ ನೋಡಿದ್ವಿ. ಎಫ್ ಎಮ್ ಅಂತಂದರೆ ಏನು? ಅಲ್ಲಿ ನಾವೇನು ಮಾಡ್ತಿದ್ವಿ? ಜಸ್ಟ್ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಇಂಟರ್ವಲ್ ತಗೋತಾ ಇದ್ವಿ. ಮೋಡಲ್ ಏನು? ಫ್ರೀಕ್ವೆನ್ಸಿ ಆಫ್ ದಿ ಮೋಡಲ್ ಕ್ಲಾಸ್. ದೆನ್ ಅದರಲ್ಲಿ ಫ್ರೀಕ್ವೆನ್ಸಿ ಇನ್ನೊಂದು ಫ್ರೀಕ್ವೆನ್ಸಿ ಬರುತ್ತೆ. ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಪ್ರಿಸೀಡಿಂಗ್ ದಿ ಮೋಡಲ್ ಕ್ಲಾಸ್. ಮೋಡಲ್ ಕ್ಲಾಸ್ಗಿಂತ ಹಿಂದೆ ಪ್ರಿಸೀಡಿಂಗ್ ಯಾವುದಿರುತ್ತೆ ಅದನ್ನು F1 ಅಂತ ತಗೋತೀವಿ. ಹಾಗೆಯೇ F2 ಅಂತಂದರೆ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಸಕ್ಸೀಡಿಂಗ್ ದಿ ಮಾಡೆಲ್ ಕ್ಲಾಸ್ ಅಂತ ಇದೆ. ಸೊ F2 ಅಂದರೆ ಸಕ್ಸೀಡಿಂಗ್ ತಗೋತೀವಿ, F1 ಅಂತಂದರೆ ಪ್ರಿಸೀಡಿಂಗ್ ತಗೋತೀವಿ ಅಲ್ವಾ? ಸೊ ಹಾಗಾದರೆ ಇದನ್ನು ಉಪಯೋಗಿಸಿ ಹೇಗೆ ಪ್ರಾಬ್ಲಮ್ ಮಾಡೋಣ ನೋಡೋಣ. ಫೈಂಡ್ ದ ಮೋಡ್ ಆಫ್ ದಿ ಫಾಲೋಯಿಂಗ್ ಗ್ರೂಪ್ ಡಾಟಾ ಅಂತ ಇದೆ. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿದ್ದಾರೆ, ವರ್ಗಾಂತರಗಳನ್ನ, ಮತ್ತು ಫ್ರೀಕ್ವೆನ್ಸಿ ಅಂದರೆ ಆವೃತ್ತಿಯನ್ನು ಸಹ ಕೊಟ್ಟಿದ್ದಾರೆ. ಹೇಗೆ ಸಾಲ್ವ್ ಮಾಡೋದು ಇದನ್ನು? ಮೊದಲಿಗೆ ನಮಗೆ ಫಾರ್ಮುಲಾ ಬರ್ಕೋಬೇಡ, ಆವಾಗ ನಮಗೆ ಏನೇನೆಲ್ಲ ಬೇಕಾಗುತ್ತೆ ಗೊತ್ತಾಗುತ್ತೆ. ಮೋಡ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎಫ್ ಎಮ್ ಮೈನಸ್ F1 ಡಿವೈಡೆಡ್ ಬೈ 2fm ಮೈನಸ್ F1 ಮೈನಸ್ F2 ಇಂಟು ಹೆಚ್. ಈಗ ಲೋಯರ್ ಲಿಮಿಟ್ ಯಾವುದು ಅಂತ ಗೊತ್ತಿಲ್ಲ, FM ಯಾವುದು, F1 ಯಾವುದು, ಯಾವುದು ಗೊತ್ತಿಲ್ಲ ನಮ್ಗೆ ವ್ಯಾಲ್ಯೂಸ್. ಹೆಂಗೆ ಫೈಂಡ್ ಔಟ್ ಮಾಡೋದು? ಈ ಥರ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ನಾವು ಅನ್ಗ್ರೂಪ್ ಡಾಟಾದಲ್ಲಿ ಮೋಡ್ ಹೇಗೆ ಫೈಂಡ್ ಔಟ್ ಮಾಡ್ತಿದ್ವಿ? ಯಾವ ಒಂದು ಫ್ರೀಕ್ವೆನ್ಸಿ ಹೆಚ್ಚು ಟೈಮ್ಸ್ ಅಕ್ಕರ್ ಆಗ್ತಿದೆಯೋ ಅದನ್ನು ನಾವು ಆ ಒಂದು ಡಾಟಾದ ಮೋಡ್ ಅಂತ ಕರಿತಾ ಇದ್ವಿ ಅಲ್ವಾ? ಸೊ ಹಾಗೆಯೇ ಇಲ್ಲೂ ಸಹ ಇಲ್ಲಿ ನೋಡಿ ಫ್ರೀಕ್ವೆನ್ಸಿ ಎಷ್ಟು ಸಲ ರಿಪೀಟ್ ಆಗಿದೆ, ಯಾವುದು ಹೈಯೆಸ್ಟ್ ಸಲ ರಿಪೀಟ್ ಆಗಿದೆ ನೋಡಬೇಕು. ಸೊ ಇಲ್ಲಿ ಹೈಯೆಸ್ಟ್ ಸಲ ರಿಪೀಟ್ ಆಗಿರುವಂಥ ಫ್ರೀಕ್ವೆನ್ಸಿ ಯಾವುದು? 12. ಸೊ ನಾನು ಈ 12ನ ಮಾರ್ಕ್ ಮಾಡ್ತೀನಿ. ಮಾರ್ಕ್ ಮಾಡಿದ್ಮೇಲೆ ಸೊ ನಾವು ಇದನ್ನ ಏನಂತ ಕರಿತೀವಿ? FM ಮೋಡಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ F1 ಅಂತಂದರೆ ಏನು? ಪ್ರಿಸೀಡಿಂಗ್ ಒನ್. ಸೊ ಪ್ರಿಸೀಡಿಂಗ್ ಒನ್ ಇದನ್ನು ನಾವು F1 ಅಂತ ಕರಿತೀವಿ. ಸೊ F2 ಅಂದರೆ ಯಾವುದು? ಸಕ್ಸಿಡರಿ ಒನ್. ಸೊ ನೆಕ್ಸ್ಟ್ ಯಾವುದು ಬರುತ್ತೆ? ಅದು. ಇವಾಗ ನಮಗೆ F1 ಗೊತ್ತಾಯಿತು, FM ಗೊತ್ತಾಯಿತು, F2 ಗೊತ್ತಾಯಿತು. ಹೈಟ್ ಆಫ್ ದಿ ಕ್ಲಾಸ್ ಬಿಡ್ತಾ ಏನು ಗೊತ್ತಲ್ವ ನಮಗೆ? ಕ್ಲಾಸ್ ಬಿಡ್ತಾ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಅಪ್ಪರ್ ವ್ಯಾಲ್ಯೂ ಮೈನಸ್ ಲೋವರ್ ವ್ಯಾಲ್ಯೂ ಅಲ್ವಾ? ಸೊ ಅಪ್ಪರ್ ವ್ಯಾಲ್ಯೂ ಏನಿದೆ? 5 ಮೈನಸ್ 0 ಅಂದರೆ 5, 10 ಮೈನಸ್ 5 ಅಂದರೆ 5, 15 ಮೈನಸ್ 5 ಅಂದರೆ 5, ಸೊ 20 ಮೈನಸ್ 15 ಅಂದರೆ 5, 25 ಮೈನಸ್ 20 ಅಂದರೆ 5.
ಸೊ ಲೋವರ್ ಲಿಮಿಟ್ ಏನು ಹಾಗಾದರೆ ಇಲ್ಲಿ 15 ಪ್ಲಸ್ ಎಫ್ ಎಮ್ ಅಂತಂದರೆ ಎಷ್ಟು 12 ಮೈನಸ್ ಎಫ್ ಒನ್ 9 ಡಿವೈಡೆಡ್ ಬೈ 2 ಇಂಟು ಎಫ್ ಎಮ್ ಅಂದರೆ ಎಷ್ಟು 12 ಮೈನಸ್ ಎಫ್ ಒನ್ ಅಂದರೆ ಎಷ್ಟು 9 ಮೈನಸ್ 9 ಇಂಟು ಕ್ಲಾಸ್ ಬಿಡ್ತು ಎಷ್ಟು 5. ಈಗ 15 ಪ್ಲಸ್ 12 ಮೈನಸ್ 9 ಅಂದರೆ ಎಷ್ಟು 3. 2 ಇಂಟು 12 ಅಂದರೆ 24. 9 ಮೈನಸ್ 9 ಅಂದರೆ ಮೈನಸ್ 18 ಇಂಟು 5. 15 ಪ್ಲಸ್ 3 ಡಿವೈಡೆಡ್ ಬೈ 24 ಮೈನಸ್ 18 ಅಂತಂದರೆ ಎಷ್ಟು 6 ಇಂಟು 5 ಇಸ್ ಈಕ್ವಲ್ಸ್ ಟು 15 ಪ್ಲಸ್ 3 1s 3 2s. ಸೊ ನಾನು ಇದನ್ನು 1/2 ಇಂಟು 5 ಅಂತ ಬರಿತೀನಿ. ಇಸ್ ಈಕ್ವಲ್ಸ್ ಟು 15 ಪ್ಲಸ್ 5/2 ಆಯಿತು. ಸೊ ಇದನ್ನು ನಾನು 5/2ನ ಹೇಗೆ ಬರ್ಕೋಬೋದು 2.5 ಅಂತ ಬರಿಬೋದಲ್ವಾ. ಸೊ 17.5 ಆಯಿತು. ಯಾವುದು ಮೋಡು. ಇದು ನಮ್ಮ ಆನ್ಸರ್ ಆಗಿರುತ್ತೆ ಮೋಡು. ನೆಕ್ಸ್ಟ್ ಒನ್ ನೋಡೋಣ. ಫೈಂಡ್ ದ ಮೋಡ್ ಫ್ರಮ್ ದಿ ಫಾಲೋಯಿಂಗ್ ಗ್ರೂಪ್ ಡಾಟಾ ಅಂತ ಇದೆ. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಫಸ್ಟು ಯಾವುದು ನಮ್ಮ ಜಾಸ್ತಿ ಸಲ ರಿಪೀಟ್ ಆಗಿದೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಯಾವ ಡಾಟಾ ಜಾಸ್ತಿ ಸಲ ರಿಪೀಟ್ ಆಗಿದೆ. ಸೊ 20 ಅನ್ನುವಂಥದ್ದು ಏನಾಗಿದೆ ಜಾಸ್ತಿ ಸಲ ರಿಪೀಟ್ ಆಗಿದೆ. ಸೊ ಇದಕ್ಕೆ ಮಾರ್ಕ್ ಮಾಡ್ತೀನಿ. ಹಾಗಾದರೆ ಇದೇನೇ ಅಲ್ವಾ ಮೋಡಲ್ ಫ್ರೀಕ್ವೆನ್ಸಿ. ಅದರ ಪ್ರಿಸೀಡಿಂಗ್ ಒನ್ ಏನಾಗುತ್ತೆ F1 ಆಗುತ್ತೆ. ಅದರ ಸಕ್ಸಿಡರಿದ ಒನ್ ಏನಾಗುತ್ತೆ F2 ಆಗುತ್ತೆ. ಲೋವರ್ ಲಿಮಿಟು ಸಿಕ್ತು ನಮಗೆ. ಮೋಡ್ ಫಾರ್ಮುಲಾ ಬರೆಯೋಣ. ಮೋಡ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎಫ್ ಎಮ್ ಮೈನಸ್ F1 ಡಿವೈಡೆಡ್ ಬೈ 2FM ಮೈನಸ್ F1 ಮೈನಸ್ F2 ಇಂಟು ಹೆಚ್. ಸೊ ಲೋವರ್ ಲಿಮಿಟ್ ಎಷ್ಟು 30 ಪ್ಲಸ್ ಎಫ್ ಎಮ್ ಅಂದರೆ ಎಷ್ಟು 20 ಮೈನಸ್ F1 ಅಂದರೆ 18. 2 ಇಂಟು ಎಫ್ ಎಮ್ ಅಂದರೆ ಎಷ್ಟು 20 ಮೈನಸ್ F1 ಅಂದರೆ 18. F2 ಅಂತಂದರೆ 14 ಇಂಟು ಹೆಚ್ ಅಂದರೆ ಎಷ್ಟು 19 ಮೈನಸ್ 10 ಅಂದರೆ 9. ಸೊ ಎಲ್ಲದನ್ನು ಹಾಗೆ ಮಾಡಿದ್ರೆ 9 ಬರುತ್ತೆ. ಸೊ ನಾನು ಕ್ಲಾಸ್ ಬಿಡ್ತು 9 ಅಂತ ಬರ್ಕೋತೀನಿ. ಸೊ ಈಗ ಸಾಲ್ವ್ ಮಾಡೋಣ. 30 ಪ್ಲಸ್ 20 ಮೈನಸ್ 18 ಅಂದರೆ 2. 2 ಇಂಟು 20 ಅಂತಂದರೆ 40 ಮೈನಸ್ 18 ಮೈನಸ್ 18 ಮೈನಸ್ 14 ಅಂತಂದರೆ ಮೈನಸ್ 32. 30 ಪ್ಲಸ್ 2 ಡಿವೈಡೆಡ್ ಬೈ 8 ಇಂಟು 9. ಸೊ 30 ಪ್ಲಸ್ 1/4 ಇಂಟು 9. ಇದನ್ನು ನಾನು 30 ಪ್ಲಸ್ 9/4 ಅಂತ ಬರಿಬೋದು. ಸೊ 9/4 ಅಂತಂದರೆ 2.25 ಅಂತ ಬರುತ್ತೆ. ಸೊ ಆ್ಯಡ್ ಮಾಡಿದ್ರೆ 32.25 ಆಯಿತು ಮೋಡು. ಸೊ ಮೋಡ್ ಆಫ್ ದಿ ಗಿವನ್ ಡಾಟಾ ಏನು 32.25 ಅಂತ ಬರಿಬೋದು. ಗೊತ್ತಾಯ್ತಲ್ವಾ. ಈಗ ನಾವೇನು ಮಾಡಿದ್ವಿ ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡೋದು ಮೋಡ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡಿದ್ವಿ. ಹಾಗಾದರೆ ಮೋಡಿಗೆ ಇನ್ನೂ ಒಂದು ಫಾರ್ಮುಲಾ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಮೋಡ್ ಇಸ್ ಈಕ್ವಲ್ಸ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಅಂತ ಇದೆ. ಇಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ. ದ ಮೀನ್ ಆಫ್ ದಿ ಡಾಟಾ ಸೆಟ್ ಇಸ್ 35 ಆ್ಯಂಡ್ ದ ಮೀಡಿಯನ್ ಈಸ್ 40. ಯೂಸಿಂಗ್ ದ ಫಾರ್ಮುಲಾ ಫೈಂಡ್ ದ ಮೋಡ್ ಅಂತ ಕೊಟ್ಟಿದ್ದಾರೆ. ಸೊ ಮೋಡ್ಗೆ ಈ ಥರ ಕೊಟ್ಟಾಗ ಅವರು ಯಾವುದೇ ಗ್ರೂಪ್ ಡಾಟಾವನ್ನು ಕೊಟ್ಟಿಲ್ಲ. ಬರೀ ಅವರು ಮೀನ್ ಕೊಟ್ಟಿದ್ದಾರೆ ಮೀಡಿಯನ್ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು ಮೋಡ್ನ ಫೈಂಡ್ ಔಟ್ ಮಾಡಬೇಕು. ಆವಾಗ ಈ ಫಾರ್ಮುಲಾವನ್ನು ನಾವೇನು ಮಾಡಬೇಕು ಯೂಸ್ ಮಾಡ್ಕೊಳ್ಳೋಣ. ಹೇಗೆ ಮಾಡೋದು ಇದನ್ನು. ಸೊ ಮೊದಲು ಬರ್ಕೊಳ್ಳೋಣ. ಮೋಡ್ ಈಸ್ ಈಕ್ವಲ್ಸ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಸೊ ಮೋಡ್ ಎಷ್ಟಿದೆ ಮೀನ್ ಎಷ್ಟು ಕೊಟ್ಟಿದ್ದಾರೆ ಮೀನು 35. 2 ಇಂಟು 35. ಮೀಡಿಯನ್ ಎಷ್ಟಿದೆ 40. 3 ಇಂಟು 40. ಮೋಡು ಗೊತ್ತಿಲ್ಲ. ಸೊ 3 ಇಂಟು 40 ಅಂತಂದರೆ ಎಷ್ಟು 3 ಇಂಟು 40 ಅಂತಂದರೆ 120 ಮೈನಸ್ 70. ದೆನ್ ಮೋಡ್ ಈಸ್ ಈಕ್ವಲ್ಸ್ ಟು 50. ಸೊ ಹೀಗೆ ಮಾಡ್ಬೋದಲ್ವಾ. ಮೀನ್ ಕೊಟ್ಟಿದ್ರೆ ಮೋಡು ಕಂಡುಹಿಡಿಬೋದು.
ಅಥವಾ ಮೀಡಿಯನ್ ಸಹ ಫೈಂಡ್ ಔಟ್ ಮಾಡ್ಬೋದು. ಈ ತರ ಕೊಟ್ಟಾಗ the mode of the data set is 55 and its median is 50. What is the mean of the data set using the mode formula ಅಂತ ಇದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಮೋಡ್ ಕೊಟ್ಟಿದ್ದಾರೆ. ಮೋಡ್ ಎಷ್ಟು 55, ಮೀಡಿಯನ್ ಎಷ್ಟು 50. ಸೊ ನಾವೇನು ಕಂಡುಹಿಡಿಬೇಕು, ಮೀನ್ ನಾವು ಫೈಂಡ್ ಔಟ್ ಮಾಡ್ಬೇಕು. ಹೇಗೆ ಮಾಡೋದು, ಮೀನ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು, ಫಾರ್ಮುಲಾ ಏನು, mode is equals to 3 median minus 2 mean ಅಲ್ವಾ. ಸೊ ಮೋಡ್ ಗೊತ್ತಿದೆ ನಮಗೆ 55 is equals to 3 into median ಎಷ್ಟು 50 minus 2 into mean ನಮಗೆ ಗೊತ್ತಿಲ್ಲ. ಸೊ ನಾನು ಮೀನ್ನ ಹೀಗಾದ್ರೂ ಬರಿಬೋದು ಅಥವಾ ಎಕ್ಸ್ ಬಾರ್ ಅಂತನಾದ್ರೂ ಬರ್ಕೋಬಹುದು. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ 2 ಮೀನ್ ಇದೆ ಅಲ್ವಾ, ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ, 55ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ. ಮಾಡಿದಾಗ ಹೇಗೆ ಬರ್ಕೋಬಹುದು ನಾನು, 2 ಮೀನ್ ಇಸ್ ಈಕ್ವಲ್ಸ್ ಟು 3 into 50 is equals 3 into 50 minus 55. 2 ಮೀನ್ ಹಾಗೆ ಬರಿತೀನಿ, 150 minus 55. 2 mean is equals to ಕಳೆದ್ರೆ 95 ಬರುತ್ತೆ. ಸೊ ಮೀನ್ is equals to 95 divided by 2. ಮೀನ್ ಎಷ್ಟಾಗುತ್ತೆ 47.5 ಬರುತ್ತೆ ಸಾಲ್ವ್ ಮಾಡಿದ್ರು. ಸೊ ಈ ತರ ಯಾವುದೇ ಒಂದು ಡಾಟಾವನ್ನ ಕೊಟ್ಟು ಮೀನನ್ನ ಫೈಂಡ್ ಔಟ್ ಮಾಡಿ ಅಥವಾ ಮೀಡಿಯನ್ನ ಫೈಂಡ್ ಔಟ್ ಮಾಡಿ ಅಥವಾ ಮೋಡ್ನ ಫೈಂಡ್ ಔಟ್ ಮಾಡಿ, ಯಾವ್ದಾದ್ರು 2 ಡಾಟಾವನ್ನ ಕೊಡ್ತಾರೆ. 2 ಡಾಟಾವನ್ನ ಕೊಟ್ಟು ಯಾವ್ದಾದ್ರು ಒಂದು ಡಾಟಾವನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಈ ಫಾರ್ಮುಲಾನ ನೀವು ಯೂಸ್ ಮಾಡಿ ಯಾವುದೇ ಒಂದು ಡಾಟಾವನ್ನ ಸಹ ನೀವು ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಕ್ಯಾಲ್ಕುಲೇಟ್ ಮೀನ್, ಮೀಡಿಯನ್ ಅಂಡ್ ಮೋಡ್ ಫಾರ್ ದಿ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಇದೆ. ನಾವೇನ್ ಮಾಡ್ಬೇಕು, ಕೊಟ್ಟಿರುವಂತಹ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ಗೆ ಮೀನ್, ಮೀಡಿಯನ್, ಮೋಡ್ ಮೂರನ್ನು ಸಹ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದ್ರೆ ಮೊದಲು ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಂತೀನಿ. ಸೊ ಮೀನ್ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಗೊತ್ತಲ್ವಾ, ಏನು ಮೀನ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ, ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಅಲ್ವಾ. ಸೊ ಸಮೇಷನ್ ಆಫ್ ಎಫ್ ಗೊತ್ತಿದೆಯಾ ನಮ್ಗೆ, ಸಮೇಷನ್ ಆಫ್ ಎಫ್ ಇಲ್ಲ. ಸಮೇಷನ್ ಮಾಡಿದ್ರೆ ಎಫ್ ನೆಲ್ಲ ಸೇರಿಸಿದ್ರೆ ಎಷ್ಟು ಬರುತ್ತೆ ಸಮೇಷನ್, ಸಮೇಷನ್ ಆಫ್ ಎಫ್ ಇಸ್ ಈಕ್ವಲ್ಸ್ ಟು 40 ಬರುತ್ತೆ. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಎಕ್ಸ್ ಮಾಡ್ಬೇಕು. ನಾವು ಎಫ್ ಎಕ್ಸ್ ಮಾಡ್ಬೇಕಂದ್ರೆ ಮೊದಲು ಎಕ್ಸ್ ಗೊತ್ತಿರ್ಬೇಕು. ಎಕ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತಿದ್ವಿ ನೆನಪು ಮಾಡ್ಕೊಳ್ಳಿ, ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡ್ತಿದ್ವಿ. ಸೊ ಹಾಗಾದ್ರೆ ಇಲ್ಲಿ ಹೈಯೆಸ್ಟ್ ರೇಂಜ್ ಯಾವ್ದಿದೆ 10, ಮೈನಸ್ ಲೋಯೆಸ್ಟ್ ಯಾವ್ದಿದೆ 0. 10 ಪ್ಲಸ್ 0 ಡಿವೈಡೆಡ್ ಬೈ 2 ಅಂದ್ರೆ 5. ಸೊ 10 ಪ್ಲಸ್ 20 ಅಂದ್ರೆ 30, 30 ಡಿವೈಡೆಡ್ ಬೈ 2 ಅಂದ್ರೆ 15. 20 ಪ್ಲಸ್ 30 ಡಿವೈಡೆಡ್ ಬೈ 2 ಅಂತಂದ್ರೆ 50 ಡಿವೈಡೆಡ್ ಬೈ 2 ಅಂದ್ರೆ 25. 30 ಪ್ಲಸ್ 40 70, 70 ಡಿವೈಡೆಡ್ ಬೈ 2 ಅಂತಂದ್ರೆ 35. 40 ಡಿವೈಡೆಡ್ ಬೈ 50 ಅಂದ್ರೆ 90, 90 ಡಿವೈಡೆಡ್ ಬೈ 2 ಅಂದ್ರೆ 45. ಎಕ್ಸ್ ಬರ್ಕೊಂಡೆ. ಎಫ್ ಎಕ್ಸ್ ಏನ್ ಮಾಡೋದು, ಇಲ್ಲಿ ನಮ್ಗೆ ಎಫ್ ವ್ಯಾಲ್ಯೂ ಗೊತ್ತಿದೆ, ಎಕ್ಸ್ ಗೊತ್ತಿದೆ. ಸೊ ಎಫ್ ಇಂಟು ಎಕ್ಸ್ ನ ಮಲ್ಟಿಪ್ಲೈ ಮಾಡ್ಬೇಕು. 5 5 25. ಸೊ 8 15 120. 12 25 300. 10 35 350. 5 45 225. ಸೊ ನಾವ್ ಇದನ್ನ ಆಡ್ ಮಾಡೋಣ. ಸಮೇಷನ್ ಆಫ್ ಎಫ್ ಎಕ್ಸ್ ಎಷ್ಟು ಬರುತ್ತೆ, ಇದನ್ನೆಲ್ಲ ಆಡ್ ಮಾಡಿದ್ರೆ ಸಮೇಷನ್ ಮಾಡಿದ್ರೆ ನಮ್ಗೆ 1020 ಬರುತ್ತೆ. ಸೊ ಈಗ ನಮಗೆ ಸಮೇಷನ್ ಆಫ್ ಎಫ್ ಎಕ್ಸ್ ಸಿಕ್ತು, ಸಮೇಷನ್ ಆಫ್ ಎಫ್ ಸಿಕ್ತು. ಇವಾಗ ಪ್ರಾಬ್ಲಮ್ಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸಮೇಷನ್ ಆಫ್ ಎಫ್ ಎಕ್ಸ್ ಅಂದ್ರೆ ಎಷ್ಟು 1020 ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಅಂದ್ರೆ ಎಷ್ಟು 40. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ 25.5 ಬರುತ್ತೆ. ಮೀನ್ ಫೈಂಡ್ ಔಟ್ ಮಾಡಿದ್ವಿ. ಮೀಡಿಯನ್ ಹೇಗ್ ಮಾಡೋದು,
ಮೀಡಿಯನ್ ಫಾರ್ಮುಲಾ ಏನು? ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್ ಅಲ್ವಾ? ಸೊ ಇಲ್ಲಿ n/2 ಅಂತಂದ್ರೆ ಎಷ್ಟು? n ಅಂದ್ರೆ ಎಷ್ಟು? 40. ಸಮೇಶನ್ ಆಫ್ ಎಫ್ ಈಸ್ ಈಕ್ವಲ್ಸ್ ಟು n ಅಂತ ನಾವು ಬರ್ಕೋಬಹುದು. ಸೊ n/2 ಅಂದ್ರೆ ಎಷ್ಟು? n/2 n ಅಂದ್ರೆ ಎಷ್ಟು? 40. 40 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟು? 20 ಅಲ್ವಾ? ಸೊ ಇಲ್ಲಿ ನೋಡಿ, ಫ್ರೀಕ್ವೆನ್ಸಿಯಲ್ಲಿ ನೋಡಿ, ಫಸ್ಟ್ ನಾವೇನ್ ಮಾಡ್ಬೇಕು? ಅದಕ್ಕಿಂತ ಮುಂಚೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ಬರ್ಕೋಬೇಕು. ಆಮೇಲೆ ಅಲ್ವಾ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ನೋಡಿ n/2 ಎಲ್ಲಿ ಲೈಸ್ ಆಗುತ್ತೆ ಅಂತ ನಾವು ಚೆಕ್ ಮಾಡೋದು. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫಸ್ಟ್ ಬರ್ಕೊಬಿಡೋಣ. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು? 5 ಹೇಗಿದೆ ಹಾಗೆ ಬರ್ಕೋತೀನಿ. 5 + 8 ಅಂತಂದ್ರೆ ಎಷ್ಟು? 13. 13 + 12 ಅಂದ್ರೆ ಎಷ್ಟು? 25. 25 + 10 35. 35 + 5 40. ಸೊ n/2 ಎಷ್ಟು ಬಂತು? 20 ಬಂತು. 20 ಅಲ್ಲಿ ಲೈಸ್ ಆಗುತ್ತೆ, ಇಲ್ಲಿ ಲೈಸ್ ಆಗುತ್ತೆ 20. ಯಾಕೆ 25ನೇ ಬರ್ಕೊಂಡೆ? ಯಾಕೆ 13 ಬರಲಿಲ್ಲ ಅಂದ್ರೆ 13 ಅಂದ್ರೆ 13 ತನಕ ಅಷ್ಟೇನೆ. 14 ಇಂದ ಯಾವ ನಂಬರ್ಸ್ ಅಲ್ಲಿ ಲೈಸ್ ಆಗಲ್ಲ. ಬಟ್ 25 ಅಂದ್ರೆ 14 15 16 ಎಬೋ 13 ಬಿಲೋ 25 ತನಕ ಒಂದು ಲೈಸ್ ಆಗುತ್ತೆ. ಅದಕ್ಕೆ ಅದನ್ನ ಬರ್ಕೊಂಡೆ. ಸೊ ಹಾಗಾದ್ರೆ ಲೋಯರ್ ಲಿಮಿಟ್ ಸಿಕ್ತಲ್ವಾ ನಮ್ಗೆ? ಏನು ಲೋಯರ್ ಲಿಮಿಟ್? ಇಲ್ಲೇ ಇದೆ 20. ಬರ್ಕೊತೀನಿ 20. n/2 n ಎಷ್ಟಿದೆ? 40/2 ಅಂತಂದ್ರೆ 20. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ? ಸೊ ಯಾವ ಒಂದು ಡಾಟಾಗೆ ಮಾರ್ಕ್ ಮಾಡಿದ್ವೋ ಅದರ ಎಬೋದ್ ಏನಿರುತ್ತೆ ಅದೇನೆ ನಮಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 13 ಆಯಿತು. ಫ್ರೀಕ್ವೆನ್ಸಿ ಎಷ್ಟಿದೆ? ಸೊ ಫ್ರೀಕ್ವೆನ್ಸಿನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಇಲ್ಲಿ ಯಾವ ಒಂದಕ್ಕೆ ಮಾರ್ಕ್ ಮಾಡಿರ್ತೀವಿ ಅಲ್ಲಿ ಯಾವ ಫ್ರೀಕ್ವೆನ್ಸಿ ಇರುತ್ತೆ ಅದೇ ಫ್ರೀಕ್ವೆನ್ಸಿ ಇಂಟು ಹೆಚ್. ಹೈಟ್ ಎಷ್ಟಿದೆ? ಕ್ಲಾಸ್ ಬಿಡ್ತ್ ಎಷ್ಟಿದೆ? 10 - 0 ಅಂದರೆ 10. 20 - 10 ಅಂದರೆ 10. ಸೊ ಎಲ್ಲವನ್ನ ಮಾಡಿದ್ರೆ 10 ಬರುತ್ತೆ. ಸೊ ಕ್ಲಾಸ್ ಬಿಡ್ತ್ 10 ಅಂತ ಬರ್ಕೋತೀನಿ. 20 ಪ್ಲಸ್ ಸಾಲ್ವ್ ಮಾಡಿದ್ರೆ ಇದನ್ನ 7 ಡಿವೈಡೆಡ್ ಬೈ 12 ಇಂಟು 10 ಆಯ್ತು. ಇದನ್ನ 20 + 70/12 ಅಂತ ಬರೀತೀನಿ. ಇಸ್ ಈಕ್ವಲ್ಸ್ ಟು 20 + 70 ಡಿವೈಡೆಡ್ ಬೈ 12 ಮಾಡಿದ್ರೆ ಎಷ್ಟು ಬರುತ್ತೆ? 5.83 ಸಮಥಿಂಗ್ ಬರುತ್ತೆ. ಓಕೆನಾ? ಸೊ ಇದನ್ನ ಆ್ಯಡ್ ಮಾಡಿದ್ರೆ 25.83 ಬರುತ್ತೆ. ಸೊ ಮೀಡಿಯನ್ ಏನಾಯಿತು? 25.83 ಅಲ್ಲಿ ಬಂತು. ಹಾಗಾದರೆ ನೆಕ್ಸ್ಟ್ ಮೋಡ್ ನೋಡೋಣ. ಸೊ ಮೋಡ್ ಹೇಗೆ ಫೈಂಡ್ ಔಟ್ ಮಾಡೋದು? ಎಲ್ ಪ್ಲಸ್ ಎಫ್ ಮೈನಸ್ F1 ಡಿವೈಡೆಡ್ ಬೈ 2Fm ಮೈನಸ್ F1 ಮೈನಸ್ F2 ಇಂಟು ಹೆಚ್. ಇದೆ ಅಲ್ವಾ ಫಾರ್ಮುಲಾ? ಸೊ ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಲೋವರ್ ಲಿಮಿಟ್ ಫಸ್ಟ್ ನಮಗೆ FM ಯಾವುದು ಹೆಚ್ಚು ಸಲ ರಿಪೀಟ್ ಆಗಿದೆ ಫ್ರೀಕ್ವೆನ್ಸಿ ನೋಡಬೇಕು. ಸೊ ಇಲ್ಲಿ ನೋಡಿ, ಫ್ರೀಕ್ವೆನ್ಸಿ ಯಾವುದು ಹೆಚ್ಚು ಸಲ ರಿಪೀಟ್ ಆಗಿದೆ? 12 ಅನ್ನೋ ಫ್ರೀಕ್ವೆನ್ಸಿ ಹೆಚ್ಚು ಸಲ ರಿಪೀಟ್ ಆಗಿದೆ. ಸೊ 12 ನಾನು ಏನಂತ ಬರಿತೀನಿ? FM ಅಂತ ಬರಿತೀನಿ. FM. ದೆನ್ F1 ಅಂತಂದ್ರೆ ಏನು? ಅದರ ಪ್ರಿಸೀಡಿಂಗ್ 1 ಅಲ್ವಾ? ಸೊ ಇದನ್ನ ನಾನು F1 ಅಂತ ಬರಿತೀನಿ. ಇದನ್ನ ನಾನು F2. ಸೊ ನಮಗೀಗ FM ಗೊತ್ತಾಯ್ತು, F1 ಗೊತ್ತಾಯ್ತು, F2 ಗೊತ್ತಾಯ್ತು. ಸೊ ಲೋವರ್ ಲಿಮಿಟ್ ಇಲ್ಲೇ ಇದೆ ಅಲ್ವಾ? 20. ಈಗ ಪ್ರಾಬ್ಲಮ್ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ 20 ಪ್ಲಸ್ FM ಅಂತಂದ್ರೆ ಎಷ್ಟು? 12 ಮೈನಸ್ F1 ಅಂತಂದ್ರೆ ಎಷ್ಟಿತ್ತು? F1 8, F2 10. 8 ಡಿವೈಡೆಡ್ ಬೈ 2 ಇಂಟು 12 ಮೈನಸ್ F1 ಅಂದರೆ 8 ಮೈನಸ್ F2 ಅಂದರೆ 10 ಇಂಟು ಕ್ಲಾಸ್ ಬಿಡ್ತ್ ಎಷ್ಟಿದೆ? ಕ್ಲಾಸ್ ಬಿಡ್ತ್ 10 ಇದೆ. ಈಸ್ ಈಕ್ವಲ್ಸ್ ಟು 20 ಪ್ಲಸ್ 12 ಮೈನಸ್ 8 ಅಂತಂದರೆ 4 ಡಿವೈಡೆಡ್ ಬೈ 24 ಮೈನಸ್ 18 ಇಂಟು 10 ಆಯಿತು. ಈಸ್ ಈಕ್ವಲ್ಸ್ ಟು 20 ಪ್ಲಸ್ 4 ಡಿವೈಡೆಡ್ ಬೈ 24 ಮೈನಸ್ 8 ಅಂದರೆ ಎಷ್ಟು? 6 ಇಂಟು 10 ಇಸ್ ಈಕ್ವಲ್ಸ್ ಟು 20 ಪ್ಲಸ್ 40 ಡಿವೈಡೆಡ್ ಬೈ 6. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 6.66 ಸಮಥಿಂಗ್ ಬರುತ್ತೆ. 40 ಡಿವೈಡೆಡ್ ಬೈ 60 ಮಾಡಿದ್ರೆ
ಸೊ ಫೈನಲ್ ಆನ್ಸರ್ 26.66 ಅಂತ ಬರುತ್ತೆ ಮೋಡ್. ಸೊ ಈಗ ನಾವೇನ್ ಮಾಡಿದ್ವಿ, ಒಂದೇ ಪ್ರಾಬ್ಲಮ್ಗೆ ಮೀನ್ ಹೇಗೆ ಫೈಂಡ್ ಔಟ್ ಮಾಡೋದು, ಮೀಡಿಯನ್ ಹೇಗೆ ಮಾಡೋದು, ಮೋಡ್ ಹೇಗೆ ಮಾಡೋದು ನೋಡಿದ್ವಿ. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಎ ಲೋಕಲ್ ಫ್ಯಾಕ್ಟರಿ ಮೆಷರ್ಸ್ ದ ವೆಯ್ಟ್ ಆಫ್ 30 randomly selected packages, ಕ್ಯಾಲ್ಕುಲೇಟೆಡ್ ದಿ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಫಾರ್ ದಿ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ಸೊ ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ನಾವೇನು ಮಾಡಬೇಕು, ಮೀನು, ಮೀಡಿಯನ್, ಮೋಡ್ ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡೋದು? ಸೊ ನಮಗೆ ಮೀನಿಗೆ ಫಾರ್ಮುಲಾ ಗೊತ್ತಿದೆ, ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಅಂತ. ಸೊ ಸಮೇಷನ್ ಆಫ್ ಎಫ್ ಮಾಡಿದ್ರೆ ಎಷ್ಟು ಬರುತ್ತೆ, ಸಮೇಷನ್ ಆಫ್ ಎಫ್. ಸೊ ಸಮೇಷನ್ ಆಫ್ ಎಫ್ ಮಾಡಿದ್ರೆ ನಮಗೆ 30 ಅಂತ ಬರುತ್ತೆ. ಸೊ ಎಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, 10 + 20 ಡಿವೈಡೆಡ್ ಬೈ 2 ಅಂತಂದರೆ 30/2 ಅಂದರೆ ಎಷ್ಟು, 15. 20 + 30 ಅಂದರೆ 50, 50 ಡಿವೈಡೆಡ್ ಬೈ 2 ಅಂತಂತಂದರೆ ಎಷ್ಟು, 25. 30 + 40 70, 70 ಡಿವೈಡೆಡ್ ಬೈ 2 ಅಂತಂದರೆ 35. 40 + 50 ಅಂದರೆ 90, 90 ಡಿವೈಡೆಡ್ ಬೈ 2 ಅಂದರೆ 45. 50 + 60 ಡಿವೈಡೆಡ್ ಬೈ 50 + 60 ಅಂದರೆ 110 ಡಿವೈಡೆಡ್ ಬೈ 2 ಅಂದರೆ 55. ಎಕ್ಸ್ನ ಫೈಂಡ್ ಔಟ್ ಮಾಡೋದು ಗೊತ್ತಾಯಿತು. ಎಫ್ ಎಕ್ಸ್ನ ಹೆಂಗೆ ಫೈಂಡ್ ಔಟ್ ಮಾಡೋದು, ಎಫ್ ಇಲ್ಲೇ ಎಕ್ಸ್ ಇದೆ, ಮಲ್ಟಿಪ್ಲೈ ಮಾಡೋಣ. 4 × 15 ಅಂತಂದರೆ ಎಷ್ಟು, 60. 6 × 25 ಅಂದರೆ ಎಷ್ಟು, 150. 5 × 35 ಅಂತಂದರೆ ಎಷ್ಟು, 175. 8 × 45 ಅಂತಂದರೆ 360. 7 × 55 ಅಂದರೆ 385. ಸೊ ಸಮೇಷನ್ ಆಫ್ ಎಫ್ ಎಕ್ಸ್ ಎಷ್ಟು ಬರುತ್ತೆ, ಸೊ ಇದನ್ನೆಲ್ಲ ಅದನ್ನು ಎಫ್ ಎಕ್ಸ್ನ ಆ್ಯಡ್ ಮಾಡಿದ್ರೆ 1130 ಬರುತ್ತೆ. ಹಾಗೆಯೇ ಸಿ ಎಫ್ ಅಂದರೆ ಏನು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಇದನ್ನು ನಾವು ಮೀಡಿಯನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಮಾಡೋಣ. ಸೊ ನಮಗೆ ಮೀನ್ ಫೈಂಡ್ ಔಟ್ ಮಾಡೋಕ್ಕೆ ಇಷ್ಟು ಸಾಕು. ಸಮೇಷನ್ ಆಫ್ ಎಫ್ ಎಕ್ಸ್ ಅಂದರೆ ಎಷ್ಟು, 1130 ಡಿವೈಡೆಡ್ ಬೈ 30. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 37.66 ಬರುತ್ತೆ ಮೀನ್ ಅಲ್ವಾ. ಸೊ ಈಗ ಮೀನ್ ಫೈಂಡ್ ಔಟ್ ಮಾಡಿದ್ವಿ. ಮೀಡಿಯನ್ ಹೇಗೆ ಮಾಡೋದು, ಸೊ ಮೀಡಿಯನ್ ಇಸ್ ಈಕ್ವಲ್ಸ್ ಟು, ಫಾರ್ಮುಲಾ ಏನು ಮೀಡಿಯನಿಗೆ, ನಮಗೆ L + n/2 - CF ಡಿವೈಡೆಡ್ ಬೈ F ಇಂಟು H. ಸೊ n ಅಂತಂದರೆ ಎಷ್ಟು, n/2, n ಅಂದರೆ ಎಷ್ಟು, 30 ಡಿವೈಡೆಡ್ ಬೈ 2 ಅಂತಂದರೆ ಎಷ್ಟು, 15. ಸೊ 15 ಬಂತು. ನೆಕ್ಸ್ಟ್ ಸಿ ಎಫ್ ಗೊತ್ತಾ, ಗೊತ್ತಿಲ್ಲ, ಫೈಂಡ್ ಔಟ್ ಮಾಡೋಣ ಸಿ ಎಫ್ನ. ಸಿ ಎಫ್ ಫಸ್ಟ್ 4 ಇದೆ, 4 ಹಾಗೆ ಬರ್ಕೋತೀನಿ. 4 + 6 10, 10 + 5 15, 15 + 8 23, 23 + 7 30. ಓಕೆ, 15 ಅನ್ನೋದು ಎಲ್ಲಿ ಲೈಸ್ ಆಗ್ತಿದೆ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಎಕ್ಸಾಕ್ಟಾಗಿ 15 ಅಲ್ಲೇ ಇದೆ. ಸೊ ಎಕ್ಸಾಕ್ಟ್ ಇರೋದ್ರಿಂದ ನಾನು ಹಾಗೆ ಬರ್ಕೋತೀನಿ. ಸೊ ಸಿ ಎಫ್ ಎಷ್ಟಾಯಿತು ಹಾಗಾದರೆ, ಯಾವಾಗಲೂ ಎಬೋ ತೊಗೋಬೇಕಲ್ವಾ, 10 ತೊಗೊತೀನಿ. ಸೊ ಫ್ರೀಕ್ವೆನ್ಸಿ ಏನು, ಫ್ರೀಕ್ವೆನ್ಸಿ 5. ನೆಕ್ಸ್ಟ್ ಕ್ಲಾಸ್ ವಿಡ್ತ್ ಏನಿದೆ, 10 ಇದೆ, ಗೊತ್ತಾಯ್ತಲ್ವ. ಲೋವರ್ ಲಿಮಿಟ್ ಯಾವುದು, 30. ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ಎಲ್ ಅಂದರೆ ಎಷ್ಟು, 30. n/2 ಅಂದರೆ ಎಷ್ಟು, 15 ಮೈನಸ್ ಸಿ ಎಫ್ ಎಷ್ಟು, 10 ಡಿವೈಡೆಡ್ ಬೈ ಎಫ್ ಎಷ್ಟು, 5 ಇಂಟು ಹೆಚ್ ಅಂದರೆ ಎಷ್ಟು, ಹೈಟ್ 10 ಈಸ್ ಈಕ್ವಲ್ಸ್ ಟು 30 + 15 - 10 ಅಂತಂದರೆ ಎಷ್ಟು, 5 ಡಿವೈಡೆಡ್ ಬೈ 5 ಇಂಟು 10. ಕ್ಯಾನ್ಸಲ್ ಆಗುತ್ತಾ, ಉಳ್ಕೊಂಡಿದ್ದೆಷ್ಟು, 30 + 10 ಈಸ್ ಈಕ್ವಲ್ಸ್ ಟು 40. ಸೊ ಇದು ನಮ್ಮ ಆನ್ಸರ್ ಆಗಿರುತ್ತೆ, ಯಾವುದು, ಮೀಡಿಯನ್ನು. ಹಾಗಾದರೆ ಮೀನ್ ಫೈಂಡ್ ಔಟ್ ಮಾಡಿದ್ವಿ, ಮೀಡಿಯನ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡೋಣ, ಮೋಡನ್ನ ನೋಡೋಣ. ಸೊ ಮೋಡ್ ಹೇಗೆ ಮಾಡೋದು, ಮೋಡ್ದು ಫಾರ್ಮುಲಾ ಏನು, L + Fm - F1 ಡಿವೈಡೆಡ್ ಬೈ 2Fm - F1 - F2 ಇಂಟು ಹೆಚ್ ಆಯಿತು. ಈಗ ಲೋವರ್ ಲಿಮಿಟನ್ನು ಫೈಂಡ್ ಔಟ್ ಮಾಡಬೇಕು. ಹಾಗೆ ನಾವು ಮೋಡಲ್ ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡಬೇಕು. ಮೋಡಲ್ ಫ್ರೀಕ್ವೆನ್ಸಿ ಅಂದರೆ ಯಾವುದು, ಯಾವ ಒಂದು ಫ್ರೀಕ್ವೆನ್ಸಿ ಹೈಯೆಸ್ಟ್ ಟೈಮ್ ರಿಪೀಟೆಡ್ ಆಗಿರುತ್ತೆ ಅದೇ ಅಲ್ವಾ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಯಾವುದು, ಯಾವುದು ಹೆಚ್ಚು ಟೈಮ್ ರಿಪೀಟ್ ಆಗಿದೆ, 8. ಸೊ ದಿಸ್ ಒನ್ ಇಸ್ Fm. ದೆನ್ ಇದೇನಾಗುತ್ತೆ, F2 ಆಗುತ್ತೆ, ಇದೇನಾಗುತ್ತೆ, F1 ಆಗುತ್ತೆ. ಹಾಗಾದರೆ ಲೋಯರ್ ಲಿಮಿಟ್ ನಾವು ಯಾವ್ದು ತಗೋಬೇಕು,
ಮೀಡಿಯನ್ಗೆ ತೊಗೊಂಡಿದ್ವಲ್ಲ ಅದೇ ಲೋವರ್ ಲಿಮಿಟ್ ತಗೋಬೇಕಾ? ಇಲ್ಲ. ಸೊ ನಾವು ಮೋಡಿಗೆ ಎಫ್ ಎಮ್ ಯಾವುದು ಬರುತ್ತೋ ಆ ರೇಂಜಲ್ಲಿ ಬರುವಂತಹ ಕ್ಲಾಸ್ ಇಂಟರ್ವೆಲ್ಸನ್ನೇ ಲೋವರ್ ಫ್ರೀಕ್ವೆನ್ಸಿ ಆಗಿ ಲೋವರ್ ಲಿಮಿಟ್ ಆಗಿ ತಗೋಬೇಕು. ಸೊ ಇದೇನಾಗುತ್ತೆ, ಅದಕ್ಕೆ ಲೋವರ್ ಲಿಮಿಟ್ ಆಗುತ್ತೆ. ಲೋವರ್ ಲಿಮಿಟ್ ಆಫ್ ಮೋಡ್ ಏನು? 40 40 ಆಗುತ್ತೆ. ಸೊ ಎಫ್ ಎಮ್ ಎಷ್ಟಿದೆ? 8 ಇದೆ. F1 ಎಷ್ಟಿತ್ತು? 5 ಇತ್ತು. 2 ಇಂಟು 8 ಮೈನಸ್ 5 ಮೈನಸ್ F2 ಎಷ್ಟಿದೆ? F2 7 ಇದೆ. ಇಂಟು ಕ್ಲಾಸ್ ಇಂಟರ್ವಲ್ ಎಷ್ಟಿತ್ತು? 10 ಇತ್ತು. 10 ಅಲ್ವಾ? ಹಾಂ 10. ಸಾಲ್ವ್ ಮಾಡೋಣ. 40 ಪ್ಲಸ್ 8 ಮೈನಸ್ 5 ಅಂದರೆ ಎಷ್ಟು? 3 ಡಿವೈಡೆಡ್ ಬೈ 8 2s 16 ಮೈನಸ್ 7 ಮೈನಸ್ 5 ಮೈನಸ್ 7 ಅಂತಂದರೆ ಎಷ್ಟು? ಮೈನಸ್ 12 ಆಯಿತು. ಇಂಟು 10 is equals to 40 plus 3 divided by 4 into 10. ಎಷ್ಟಾಯಿತು? 40 plus 30 divided by 4 ಆಯಿತು. ಇದನ್ನು ಸಾಲ್ವ್ ಮಾಡಿದ್ರೆ 40 plus 3 divided by 4 ಅಂತಂದರೆ ಎಷ್ಟು? ಅಲ್ಲ, 30 divided by 4 ಅಂದರೆ 7.5 ಸಮಥಿಂಗ್ ಬರುತ್ತೆ. ಸೊ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 47.5 ಬರುತ್ತೆ ಮೋಡು. ಗೊತ್ತಾಯ್ತಲ್ವಾ? ಸೊ ಹೀಗನೆ ನಾವು ಮೀಡಿಯನ್ ಮೋಡ್. ಸೊ ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ. ಮೀಡಿಯನ್ನಿಗೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ಲೈಸ್ ಆಗುತ್ತೆ, ಬಟ್ ಮೋಡಿಗೆ ಹೈಯೆಸ್ಟ್ ಟೈಮ್ಸ್ ಯಾವುದು ರಿಪೀಟೆಡ್ ಆಗಿದೆ ಅಲ್ಲಿ ಫ್ರೀಕ್ವೆನ್ಸಿ ಏನಾಗುತ್ತೆ? ಲೈಸ್ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ನಾವು ಯಾವುದನ್ನ ಲೋವರ್ ಲಿಮಿಟ್ ತಗೋಬೇಕು ಅಂತ. ನೀವೇನಾದ್ರೂ ಚೇಂಜ್ ಮಾಡ್ತು ಅಂದರೆ ಪ್ರಾಬ್ಲಮ್ಮು ಕೆಲವೊಂದ್ಸಲ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ ನೋಡಿ ತಗೊಳ್ಳಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನೆಲ್ಲ ತಿಳ್ಕೊಂಡ್ವಿ? ಗ್ರೂಪ್ ಡಾಟಾದಲ್ಲಿ ಮೀಡಿಯನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಮೋಡನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಮೀಡಿಯನ್ನು ಮತ್ತು ಮೀನನ್ನು ಕೊಟ್ಟಾಗ ಮೋಡನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋ ಥರ ಸುಮಾರು ಪ್ರಾಬ್ಲಮ್ಸನ್ನು ನಾವು ಚೆಕ್ ಮಾಡಿದ್ವಿ, ಹೇಗೆ ಮಾಡೋದು, ಸಾಲ್ವ್ ಮಾಡೋದು ಅಂತ. ಸೊ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನಾದ್ರೂ ಡೌಟ್ಸ್ಗಳಿತ್ತು ಅಂತಂದರೆ ಮುಂದಿನ ವಾರ ಭಾನುವಾರ ನಿಮಗೆ ಡೌಟ್ ಕ್ಲಾರಿಫಿಕೇಷನ್ ಸೆಷನ್ ಇರುತ್ತೆ. ಸೊ ನೀವು ಅಲ್ಲಿ ಬಂದು ನಿಮ್ಮ ಡೌಟ್ಸ್ಗಳನ್ನು ನೀವು ಕ್ಲಾರಿಫೈ ಮಾಡ್ಕೋಬಹುದು. ನಿಮಗೆಲ್ಲರಿಗೂ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಆಲ್.